ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವಜನರೇ, ಈ ಮುಂಜಾನೆ ವೇಳೆ ನಿಮ್ಮೆಲ್ಲರನ್ನು ಮುಂಜಾನೆ ಮುತ್ತು ಎಂಬ ದೇವರ ವಾಕ್ಯ ಭಾಗಕ್ಕೋಸ್ಕರ ಸ್ವಾಗತಿಸ್ತಾ ಇದ್ದೇವೆ. ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತಾ ಇದ್ದೇವೆ. ಪ್ರಿಯರೇ, ಈ ಮುಂಜಾನೆ ವೇಳೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಇಲ್ಲಿ ನಾವು ಜ್ಞಾನೋಕ್ತಿಗಳು 18ನೇ ಅಧ್ಯಾಯದ 21ನೇ ವಚನವನ್ನು ನೋಡಿಕೊಳ್ಳುವ. ಜ್ಞಾನೋಕ್ತಿ 18:21 ಅದೇನು ಹೇಳ್ತದೆ? ಜೀವನ ಮರಣ ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸಿರು ಎಂಬುದಾಗಿ. ಅಂದರೆ ಜೀವನ ಮರಣ ನಾಲಿಗೆಯ ವಶ ಎಂಬುದು ಇವತ್ತು ಮುಂಜಾನೆ ನಾವು ಧ್ಯಾನಿಸಲಿಕ್ಕಿರೋ ವಿಷಯ. ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದೆ ಹೋಗುವ. ತಂದೆ, ನಿಮಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು, ಒಳ್ಳೆಯದೇ ಮಾಡುವ ದೇವರು. ಸ್ವಾಮಿ, ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಿಮ್ಮ ಸನ್ನಿಧಿಯಲ್ಲಿ ಸ್ವಾಮಿ ಮುಂಜಾನೆ ವೇಳೆ ಸೇರಿ ಬಂದಿದ್ದೇವೆ. ನಮ್ಮೊಂದಿಗೆ ಮಾತನಾಡಿ, ಪ್ರತಿಯೊಬ್ಬರೊಂದಿಗೆ ಮಾತನಾಡಿ ಸ್ವಾಮಿ. ನಿಮ್ಮ ವಾಕ್ಯಗಳು ಅದು ಕಾರ್ಯಸಾಧಕವಾದ ಸಜೀವಾದದ್ದು ಸ್ವಾಮಿ. ಅಪ್ಪ ಸ್ವಾಮಿ, ನಂಬುವನಲ್ಲಿ ಅದು ಬಲವಾಗಿ ಕಾರ್ಯ ಮಾಡ್ತದೆ ಸ್ವಾಮಿ. ತಂದೆ ಸ್ವಾಮಿ, ಅದ್ಭುತ ಮಾಡಿ, ಅತಿಶಯ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ಮಹಿಮೆ ಹೊಂದಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಫಸ್ಟ್ ನಾವು ಇಲ್ಲಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಜೀವನ ಮರಣ ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸರು ಎಂಬುದಾಗಿ. ಸೊ ನಮ್ಮ ಮಾತಿನಲ್ಲಿ ಶಕ್ತಿ ಇದೆ ಫಸ್ಟ್. ಅಂದರೆ ಹೇಗೆ ದೇವರ ಮಾತಿನಲ್ಲಿ ಶಕ್ತಿ ಇದೆಯೋ, ನಾವು ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟವರು. ದೇವರು ಸಮಸ್ತವನ್ನು ಉಂಟು ಮಾಡಿದ ಮಾತಿನ ಮೂಲಕ ಅವರು ಮಾತನಾಡಿದರು. ಅವರು ನುಡಿದಾಗ ಎಲ್ಲ ಉಂಟಾಯಿತು. ಸೊ ದೇವರು ನಮ್ಮನ್ನು ಆತನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದ್ದಾರೆ. ಸೊ ನಮ್ಮ ಮಾತಿನಲ್ಲಿ ಕೂಡ ಶಕ್ತಿ ಇದೆ. ನಮ್ಮ ಡೆಕ್ಲರೇಷನಲ್ಲಿ ನಾವೇನು ಮಾತನಾಡ್ತೇವೆ ಅದರಲ್ಲಿ ಶಕ್ತಿ. ಸೊ ಇಲ್ಲಿ ವಾಕ್ಯವಾಗ ಸ್ಪಷ್ಟವಾಗಿ ಹೇಳ್ತದೆ, ಜೀವನ ಮರಣ ನಾಲಿಗೆಯ ವಶ ಎಂಬುದಾಗಿ. ಸೊ ನಾವು ನಮ್ಮ ಜೀವಿತಕ್ಕೆ ಆಶೀರ್ವಾದವನ್ನು, ಶುಭವನ್ನು ಮಾತನಾಡಿಕೊಳ್ಬೋದು, ಅಥವಾ ಬೇರೆಯವರ ಜೀವಿತ ಮೇಲೆ ಶುಭವಾದ ಮಾತಾಡ್ಕೊಳ್ಬೋದು, ಅಥವಾ ನಾವು ನೆಗೆಟಿವ್ ಕನ್ಫೆಷನ್ ಮಾಡಿದರೆ ಅದು ಕೂಡ ಅದು ಫಲಿಸ್ತದೆ, ಅದು ಕೂಡ ಆಗ್ತದೆ. ಸೊ ವಚನ ಪ್ರಿಯನು ಅದನ್ನು ಅನುಭವಿಸ್ತಾನೆ ಎಂಬುದಾಗಿ. ಅಂದರೆ ನಾವು ಮಾತನಾಡಲಿಕ್ಕೆ ಗೊತ್ತಿದ್ರೆ, ಯಾಕಂದರೆ ನಮ್ಮ ಬಾಯಿ ನಮ್ಮ ಜೀವಿತಕ್ಕೆ ಪ್ರವಾದಿ. ಹೌದು, ನಮ್ಮ ಜೀವಿತಕ್ಕೆ ಪ್ರವಾದಿ. ನಾವು ಯಾಕೋಬದಲ್ಲಿ ನಾವು ನೋಡ್ತೇವೆ, ಒಬ್ಬನು ನಾಲಿಗೆಯನ್ನು ಅವನ ಹತೋಟಿಯಲ್ಲಿ ಇಟ್ಕೊಳ್ಬೇಕೆಂಬುದಾಗಿ. ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಅವನ ಜೀವಿತವೆಲ್ಲವನ್ನು ಹತೋಟಿಯಲ್ಲಿ ಇಟ್ಕೊಂಡಾಗೆ ಎಂಬುದಾಗಿ. ಅದಕ್ಕೆ ಒಂದು ಹಡಗಿನ ಎಕ್ಸಾಕ್ಟ್ಲಿ ಒಂದು ಚುಕ್ಕಾಣಿ ಸ್ಟೇರಿಂಗ್ ಇದ್ದಾಗೆ ಇಡೀ ಹಡಗನ್ನು ಎಲ್ಲಿಗೆ ಬೇಕಾದ್ರೂ ನಡೆಸುವುದು. ಸೊ ಅದೇ ರೀತಿಯಲ್ಲಿ ನಾವು ಮಾತನಾಡುವುದರ ಮೂಲಕ ನಮ್ಮ ಜೀವಿತವನ್ನು ಸ್ಟಿಯರ್ ಮಾಡ್ಬೋದು, ಅದನ್ನು ಚುಕ್ಕಾಣಿ ಹಿಡಿದು ನಡೆಸ್ಬೋದು. ನಾವು ಮಾಡುವ ನೆಗೆಟಿವ್ ಕನ್ಫೆಷನ್ಗಳು ನಮ್ಮನ್ನು ಆ ನಕಾರಾತ್ಮಕ ಜೀವಿತದಲ್ಲಿ ತೆಗೆದುಕೊಂಡು ಹೋಗ್ತದೆ. ನಾವು ಮಾಡುವಂಥ ಪಾಸಿಟಿವ್ ಕನ್ಫೆಷನ್ಗಳು ಸಕಾರಾತ್ಮಕವಾದ ದೇವರ ವಾಕ್ಯ ಆಧಾರಿತವಾದ ಮಾತುಗಳನ್ನು ನಾವು ಮಾತನಾಡುವಾಗ ನಮ್ಮ ಜೀವಿತದ ಮೇಲೆ, ಕುಟುಂಬದ ಮೇಲೆ, ನಮ್ಮ ಸಭೆಯ ಮೇಲೆ ಇರ್ಬೋದು, ಅಥವಾ ಯಾವುದೇ ಸಮಾಜದ ಮೇಲೆ ಇರ್ಬೋದು, ಬಿಸ್ನೆಸ್ನ ಮೇಲೆ ಇರ್ಬೋದು, ನಾವಿರೋ ಪಟ್ಟಣದ ಮೇಲೆ ಇರ್ಬೋದು, ಎಲ್ಲ ಏರಿಯಾಗಳಲ್ಲಿ ನಾವು ದೇವರ ವಾಕ್ಯ ಆಧಾರಿತವಾದ ದೇವರ ವಾಗ್ದಾನಗಳನ್ನು ನಮ್ಮ ಬಾಯಲ್ಲಿ ಹಿಡಿದು ಮಾತನಾಡುವಾಗ ಅದು ಫಲಿಸ್ತದೆ. ಅದು ಫಲಿಸ್ತದೆ, ಕಾರ್ಯರೂಪಕ್ಕೆ ಬರ್ತದೆ. ಖಂಡಿತವಾಗಿಯೂ ಇದು ಬಹಳ ಅದ್ಭುತವಾದದ್ದು, ಶ್ರೇಷ್ಠವಾದ ವಿಷಯ. ನಾವು ಇನ್ನೊಂದು ವಾಕ್ಯಲ್ಲಿ ನೋಡುವ, ಜ್ಞಾನೋಕ್ತಿ 21ರಲ್ಲಿ 23ನೇ ವಚನ, ತನ್ನ ಬಾಯಿಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಿಕೊಳ್ತಾನೆ. ಪವರ್ಫುಲ್ ವರ್ಡ್. ಸೊ ಹಲವಾರು ಬಾರಿ ಲೂಸ್ ಟಂಗ್ ಅಂದರೆ ನಾವು ನಾಲಿಗೆಯನ್ನು ಹೀಗೆ ಬಿಟ್ಟು ಬಿಡುವಂಥದ್ದು ಅನೇಕ ಪ್ರಾಬ್ಲಮ್ಗಳಿಗೆ ಸಿಕ್ಕಿ ಬೀಳುವಾಗೆ ಮಾಡ್ತದೆ, ಅನೇಕ ತೊಂದರೆಗಳನ್ನು ಆಹ್ವಾನಿಸ್ತದೆ. ಸೊ ಹಾಗಾಗಿ ನಾವು ಬಾಯಿಯ ನಾಲಿಗೆಯನ್ನು ಕಾದುಕೊಂಡಿರ್ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ ಅಷ್ಟೇ. ಹೌದು ಅಷ್ಟೇ. ಹಾಗಾಗಿ ನಾವು ದೇವರ ವಾಕ್ಯದ ಆಧಾರಿತವಾಗಿ ಅದನ್ನು ನಾವು ನೋಡುವುದಾದರೆ ಅರಣ್ಯಕಾಂಡದಲ್ಲಿ ನಾವು ಅರಣ್ಯಕಾಂಡದಲ್ಲಿ 13ನೇ ಅಧ್ಯಾಯಕ್ಕೆ ನಮ್ಮ ದೇವರ ವಾಕ್ಯವನ್ನು ನಾವು ತಿರುಗಿಸುವುದಾದರೆ ಅಲ್ಲಿ ನಾವು ನೋಡ್ತೇವೆ. ಯಾಕಂತೇಳಿ ಹೇಳಿದರೆ ಇದು ದೇವರು ವಾಗ್ದಾನ ಮಾಡಿದಂಥ, ದೇವರ ಬಾಯಿಂದ ಹೊರಟಿದೆ, ಕಾನಾನ್ ದೇಶವನ್ನು ನಿಮ್ಗೆ ಕೊಟ್ಟಿದ್ದೇನೆ.
ಅದನ್ನು ನೀವು ಸ್ವಾಧೀನ ಮಾಡಿಕೊಳ್ಳಿ, ಇಷ್ಟೇ ಇರುವಂಥದ್ದು. ಯಾಕಂದ್ರೆ ದೇವರು ಕೊಟ್ಟ ಮೇಲೆ ದೇವರು ಅದನ್ನು ಸ್ವಾಧೀನಪಡಿಸ್ತಾನೆ. ಹೌದು ಹೌದು. ಹಾಗಾಗಿ ಯಾಕಂದ್ರೆ ಆಗ್ಲೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಯಾಕಂದ್ರೆ ನಾಲಿಗೆಯಲ್ಲಿ ಏನಿದೆ ಎಂಬುದಾಗಿ ನೀವು ಚಂದವಾಗಿ ಹೇಳಿದ್ದೀರಿ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ ಹೇಗೆ ರೈಟ್ ಲೆಫ್ಟ್ ನೀವಾಗ ಹೇಳಿದ್ರೆ, ಒಂದು ವೇಳೆ ನಕಾರಾತ್ಮಕವಾಗಿದ್ರೆ ನಕಾರಾತ್ಮಕವಾಗಿ ಹೋಗ್ತದೆ, ಸಕಾರಾತ್ಮಕವಾಗಿದ್ರೆ ಸಕಾರಾತ್ಮಕ. ಹಾಗಾಗಿ ಈ ಕಾನಾನ್ ದೇಶ ನೋಡಿ ಬಂದಾಗ ನಾವು ನೋಡ್ತೇವೆ ಅಲ್ಲಿ ಬಂದವರು ಒಳ್ಳೆ ಸಮಾಚಾರ ತರಲಿಲ್ಲ. ಹೌದು ಹೌದು. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಅಲ್ಲಿ ಉನ್ನತ ಪುರುಷರಿದ್ದಾರೆ. ಉನ್ನತ, ಹೌದೌದು, 13-31 ವಚನದಲ್ಲಿ. ಆದರೆ ಅವನ ಜೊತೆಯಲ್ಲಿ ಹೋದವರು ಆ ಜನರು ನಮಗಿಂತ ಬಲಿಷ್ಠರು, ಅನಂತರ ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು. ಕೆಂಪು ಸಮುದ್ರ ಇವರೇ ವಿಭಾಗಿಸಿದ ಅಲ್ಲ, ದೇವರು ಇವರು ಲೈವ್ ಆಗಿ ಇವರ ಮುಂದೆ ಕಾರ್ಯ ಮಾಡಿದ್ದಾರೆ. ಎರಿಕೋ ಕೋಟೆ ಇವರ ಕಣ್ಣ ಮುಂದೆ ಬಿದ್ದದನ್ನು ನೋಡಿದ್ದಾರೆ. ಹಾಗಾಗಿ ಇಲ್ಲಿ ನೋಡಿ ಅವರ ಮಾತುಗಳು ಈ ರೀತಿಯಾಗಿ ಅಲ್ಲಿ ಬರುವಾಗ ಅಲ್ಲಿ ಹೇಳ್ತದೆ, ಅವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ. ಇದು ಶುಭ ಸಮಾಚಾರ ಆಗಿರಲಿಲ್ಲ. ಹೌದು. ಇದು ಆದ್ರೆ ಮತ್ತೆ ಅವರು ಹೇಳ್ತಾರೆ ಏನಂತೇಳಿ ಹೇಳಿದ್ರೆ, ಮುಂದೆ ಬರಬೇಕಾದ್ರೆ 33ನೇ ವಚನದಲ್ಲಿ, ನೆಫಿಲಿಯರ್ನು ಅಂದರೆ ನೆಫಿಲಿಯರ್ ವಂಶದವರು ಉನ್ನತ ಪುರುಷರನ್ನು ನೋಡಿದೆವು, ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು. ಹಾಗೆ ಇದು ದೊಡ್ಡ ಇದೇನಂತ ಹೇಳಿದ್ರೆ, ಇವೆಲ್ಲ ಇವರ ಮೈಂಡ್ ನಲ್ಲಿ, ಇದು ಮೈಂಡ್ ನಲ್ಲಿ ಇವರೇ ಹಾಕಿಕೊಂಡಂತ ನಕಾರಾತ್ಮಕವಾದ ಇಮ್ಯಾಜಿನೇಷನ್. ಕರೆಕ್ಟ್. ಹೌದು. ಆದ್ರಿಂದ ಮುಂದೆ ಬರಬೇಕಾದ್ರೆ ನಾವು ನೋಡ್ತೇವೆ ಜನರು ಉಳಿದವ್ರನ್ನು ಕೂಡ ದಿಗಿಲು. ಹೌದು, ಅವರು ಕೂಡ ಎದೆಗುಂದಿದವರ ಈ ಮಾತುಗಳನ್ನು ಕೇಳ್ತಾ. ಹೌದು. ಯಾವಾಗ ಇಂಥ ಸಂಗತಿಗಳು ಮನಸ್ಸಿಗೆ ಬರ್ತದೋ, ಮನಸ್ಸು ಏನಂತ ಡೈವರ್ಟ್ ಆಗ್ತದೆ. ಹೌದು. ಭಯ ಸ್ಟಾರ್ಟ್ ಆಗ್ತದೆ. ಈಗ ಭಯದ ಮಾತುಗಳು ಪ್ರಾರಂಭ ಸ್ಟಾರ್ಟ್ ಆಗ್ತದೆ. ಕುಗ್ಗಿಸಲ್ಪಡುವಾಗ ಏನಾಗ್ತದೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಗುಣಗುಟ್ಟುವಿಕೆ ಸ್ಟಾರ್ಟ್ ಆಗ್ತದೆ. ದೇವ್ರು ನಮ್ಗೆ. ಹೌದು ಅಲ್ವಾ? ಅವರು ಅಲ್ಲಿ ಹೇಳ್ತಾರೆ 14ನೇ ವಚನದಲ್ಲಿ, ಇಸ್ರಾಯೇಲ್ ಎಲ್ಲರೂ ಮೋಶೆ ಆರೋನರಿಗೆ ವಿರುದ್ಧವಾಗಿ ಗುಣಗುಟ್ಟಿ ನಾವು ಅಲ್ಲೇ ಸತ್ತಿದ್ರೆ ಒಳ್ಳೇದಿತ್ತು, ಅರಣ್ಯದಲ್ಲಿ ಸತ್ತಿದ್ರೆ ಒಳ್ಳೇದಾಗಿತ್ತು, ಇಂಥ ಮಾತುಗಳನ್ನು ಅಲ್ಲಿ ಹೇಳುವಂತ. ಹೌದು ಮಾಸ್ಟ್ರೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬಹಳ ಮುಖ್ಯವಾಗಿ ಧ್ಯಾನಿಸ್ತೇವೆ ಅಂದ್ರೆ, ಈಗ ಅವರು ಅವರ ಮೇಲೆ ಅದನ್ನು ಮಾತಾಡಿಕೊಂಡ್ರು. ಏನಂದ್ರೆ, ನಾವು ಐಗುಪ್ತದಲ್ಲಿ ಸತ್ತಿದ್ರೆ ಒಳ್ಳಿತ್ತು, ಅಥವಾ ನಾವು ಅರಣ್ಯದಲ್ಲಿ ಸತ್ತಿದ್ರೆ ಅದು ಒಳ್ಳೇದಿತ್ತು ಅಂತ ಹೇಳ್ತಾರೆ. ಇಲ್ಲಿ ನಾವು ಅಲ್ಲಿ 14ನೇ ಅಧ್ಯಾಯದಲ್ಲಿ ಅವರು ಮಾತನಾಡಿದ್ರು ಹಾಗೆ. ಈಗ 14ನೇ ಅಧ್ಯಾಯದ 28ನೇ ವಚನದಲ್ಲಿ ದೇವರು ಏನ್ ಹೇಳ್ತಾರೆ ಅಂದ್ರೆ, 14:28, ನೀನು ಅವರಿಗೆ ಹೀಗೆ ಹೇಳ್ಬೇಕು ಅಂದ್ರೆ, ದೇವರು ಮೋಶೆ ಹತ್ರ ಹೇಳ್ಬೇಕು. ಹೌದು. ಯೆಹೋವನು ಹೇಳುವುದೇನೆಂದ್ರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡ್ತೇನೆ. ನೋಡಿ, ಸೊ ಅವರ ಬಾಯಿಂದ ಮಾತು ಹೊರಟು ದೇವರಿಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಅರಣ್ಯದಲ್ಲಿ ಸಾಯ್ಬೇಕಲ್ಲ, ನೀವು ಅಲ್ಲಿಯೇ ಸಾಯ್ತೀರ, ನೀವು ಹೀಗೆ ಹೇಳಿದ್ರೆ ನಾನು ಅದನ್ನು ಮಾಡಿ. ಎಕ್ಸಾಕ್ಟ್ಲಿ. ಹೌದು ಹೌದು. ಸೊ ಅಲ್ಲಿ ಕಾಲೇಬ ಮತ್ತೆ ಯೋಶುವ ಮಾತ್ರ ಹೇಳ್ತಾರೆ, ದೇವರು ನಮ್ಮ ಜೊತೆಯಲ್ಲಿದ್ದಾರೆ, ನಾವು ಜಯಿಸ್ತೇವೆ ಅಂತ ಹೇಳ್ತಾರೆ. ಯಾರು ಆ ಮಾತುಗಳನ್ನು ಮಾತನಾಡಿದ್ರು ಅವರು ಮಾತ್ರ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಿದ್ರು, ಇಡೀ ಟೀಮ್ನಲ್ಲಿ. ಬೇರೆ ಎಲ್ಲ ಜನರು ನಾವು ಅರಣ್ಯದಲ್ಲಿ ಸತ್ತಿರಿ ಒಳ್ಳೇದಿತ್ತು ಅಂತ ಹೇಳಿದ್ರಲ್ಲ, ಅವ್ರು ಅರಣ್ಯದಲ್ಲಿ ಸತ್ತರು. ಪುನಃ 40 ವರ್ಷ ಅವರು ಪುನಃ ತಿರುಗಬೇಕಾಯಿತು. ಆ 40 ವರ್ಷದಲ್ಲಿ ಹೇಗೆ ಅವರು ಮಾತನಾಡಿದ್ರು ಹಾಗೆಯೇ ಅರಣ್ಯದಲ್ಲಿ ಅವರ ಶವಗಳು ಬಿತ್ತು ಎಂಬುದಾಗಿ ಬೈಬಲ್ ಹೇಳ್ತದೆ. ಸೊ ಇಲ್ಲಿ ನಾವು ಏನು ಕಲಿತೇವೆ ಅಂತ ಹೇಳಿದ್ರೆ, ನಮ್ಮ ಜೀವಿತಕ್ಕೆ ನಾವು ಏನು ಮಾತಾಡಿಕೊಳ್ತೇವೋ ಅದು ಆಗ್ತದೆ. ನೀವು ಹಾಗೆ ಹೇಳಿದ್ರಿ, ನಮ್ಮ ಬಾಯಿ ನಮಗೆ ಪ್ರವಾದಿ. ನಮ್ಮ ಬಾಯಿ ನಮ್ಮ ಪ್ರವಾದಿ, ಏನೋ ಸಾಲಿಡ್. ಹೌದು, ನಮ್ಮ ಬಾಯಿ ನಮ್ಮ ಪ್ರವಾದಿ. ಅಂದ್ರೆ ಕೆಲವರು ಇರ್ತದೆ, ನಮ್ಗೆ ಯಾರಿಲ್ಲ, ನಮಗೆ ಗತಿ ಇಲ್ಲ, ಈ ಮಾತುಗಳನ್ನು ಮಾತನಾಡ್ತಾ ಇರುವಾಗೆ, ಕೊರತೆಗಳನ್ನು ಮಾತನಾಡ್ತಾ ಇರುವಾಗಲೇ ಅದೇ ಹೆಚ್ಚಾಗ್ತದೆ. ಕೆಲವರು ನಾವು ದರಿದ್ರ. ಎಕ್ಸಾಕ್ಟ್ಲಿ. ಹೌದು, ದರಿದ್ರ. ಮತ್ತೆ ಮಕ್ಕಳ ಮೇಲೆ ಮಾತನಾಡುವಂಥದ್ದು, ಕೆಲಸಕ್ಕೆ ಬಾರದವರು, ಬುದ್ಧಿ ಇಲ್ಲದವರು ಎಂಬುದಾಗಿ ಮಾತನಾಡುವಂಥದ್ದು. ಈಗ ಯಾವಾಗ ತಂದೆ ತಾಯಿ ಮಕ್ಕಳ ಮೇಲೆ ಮಾತನಾಡ್ತಾರೋ ಅದು ಬಾಂಡೇಜ್ಗೆ, ಅದು ಆ ಶಾಪಕ್ಕೆ ಅವರು ಒಳಗಾಗ್ತಾರೆ. ಯಾಕೆಂದ್ರೆ ನಾವು ಅದೇ ವಾಕ್ಯವನ್ನು ಧ್ಯಾನಿಸ್ತೇವೆ, ಜೀವನ ಮರಣ ನಾಲಿಗೆ ವಶ ಎಂಬುದಾಗಿ. ಸೊ ನಾವು ಪ್ರೊಕ್ಲೇಮ್ ಮಾಡುವಂಥದ್ದು. ನಾವು ಒಂದು ಸಾಕ್ಷಿಯನ್ನು ಹೇಳಲಿಕ್ಕೆ ಬಯಸ್ತೇನೆ ವಾಸ್ಟ್ರೆ ಈ ಮಧ್ಯದಲ್ಲಿ. ಹೇಗೆ ಮಾತಿನಲ್ಲಿ ಶಕ್ತಿ ಇರೋದು ವರ್ಕ್ ಆಗ್ತದೆ ಎಂಬುದಾಗಿ. ಒಂದು ಅಜ್ಜಿ ಮತ್ತು ಒಂದು ಮೊಮ್ಮಗ ಒಟ್ಟಿಗೆ ವಾಸ ಮಾಡ್ತಾಯಿದ್ರು. ಈ ಮೊಮ್ಮಗ ಅಷ್ಟು ದೇವರಲ್ಲಿ ಭಯಭಕ್ತಿ ಇಲ್ಲ, ಅಜ್ಜಿಗೆ ಬಹಳ ಭಯಭಕ್ತಿ, ದೇವರಲ್ಲಿ ಪ್ರಾರ್ಥನೆಯಲ್ಲಿ ಇಲ್ಲ. ಸೊ ಈ ಮೊಮ್ಮಗಿನ ಯಾವ ಭಯಭಕ್ತಿ ಇಲ್ಲ, ಬಹಳ ತುಂಟ, ಮತ್ತು ದೊಡ್ಡದಾಗ್ತಾ ಕೂಡ ಬಹಳ ಕೆಟ್ಟ ವ್ಯವಹಾರಗಳಲ್ಲಿ ಬಿದ್ದು ಬಹಳವಾಗಿ ಸಿಟ್ಟು ಅವನಿಗೆ.
ಸೊ ಆದರೆ ಈ ಅಜ್ಜಿ ಯಾವಾಗಲೂ ಆ ಮೊಮ್ಮಗನಿಗೆ ಹೇಳೋದು, ನೀನು ಒಂದು ದಿವಸ ದೇವರ ಸೇವಕನಾಗ್ತಿ. ಅದು ಹೇಳುವಾಗ ಮೊಮ್ಮಗನಿಗೆ ಇನ್ನೂ ಸಿಟ್ಟು ಬರುವುದು, ಅವನು ಅಜ್ಜಿಯನ್ನು ಇನ್ನೂ ನಾನಾ ರೀತಿಯಲ್ಲಿ ಬೈಯುವುದು. ಆದರೆ ಅಜ್ಜಿ ದೇವರ ಭಕ್ತರಾಗೋದನ್ನು ತಾಳ್ಮೆಯಿಂದ ಎಲ್ಲ ಸಹಿಸಿಕೊಂಡು ಖಾಲಿ ಹೇಳುವುದು, ನೀನು ಒಂದು ದಿವಸ ದೇವರ ಭಕ್ತನಾಗ್ತಿ, ನೀನು ಯೇಸುಸ್ವಾಮಿಯ ಪಾದದ ಒಳಗೆ ಬರ್ತಿ. ಖಾಲಿ ಅದನ್ನೇ ಅವನ ಮೇಲೆ ಮಾತನಾಡೋದು, ನೀನು ದುಷ್ಟ, ನೀನು ಕೆಟ್ಟವ ಅಂತ ಹೇಳುವುದಿಲ್ಲ. ಹೀಗೆ ಆಗ್ತಾ ಆಗ್ತಾ ಅಜ್ಜಿ ಮಾತನಾಡಿದ ಮಾತಿನಲ್ಲಿ ಶಕ್ತಿ ಇತ್ತಲ್ಲ, ಆ ಪ್ರೊಕ್ಲಮೇಷನ್ ಆ ಮೊಮ್ಮಗನ ಮೇಲೆ ಬಿದ್ದು ಆ ಮೊಮ್ಮಗ ಒಂದು ದಿವಸ ಯೇಸುಸ್ವಾಮಿಗೆ ಸರೆಂಡರ್ ಆದ, ದೇವರ ಸೇವಕನಾದ. ಇದೊಂದು ನಿಜವಾದ ಸಾಕ್ಷಿ. ಜೀವನ ಮರಣ ನಾಲಿಗೆ ವಶ. ಏನು ನೋಡ್ತಾ ಇದ್ದೇವೆ ಅದನ್ನು ನೋಡಿ ಅಜ್ಜಿ ಮಾತನಾಡಲಿಲ್ಲ. ಅವನ ತುಂಟತನ, ಅವನು ಮಾಡ್ತಿರುವ ಅನರ್ಥ ಕಾರ್ಯಗಳು, ಕೆಟ್ಟ ಚಟಗಳಿಗೆ ಬಿದ್ದಿದ್ದ, ಕುಡಿಕತನ ಬೇರೆ ಎಲ್ಲ, ಅದನ್ನು ನೋಡಿ ಮಾತನಾಡಲಿಲ್ಲ. ನೀನು ಕೆಲಸಕ್ಕೆ ಬಾರದವ, ನೀನು ದುಷ್ಟ, ಅದು ಹೇಳಲಿಲ್ಲ. ನೀನು ಒಳ್ಳೆಯವ, ನೀನು ದೇವರ ಸೇವಕನಾಗ್ತಿ, ಯೇಸುವಿನ ಭಕ್ತನಾಗ್ತಿ ಎಂಬುದನ್ನು ಪ್ರೊಕ್ಲೇಮ್ ಮಾಡಿದರು. ಏನು ಮಾತನಾಡಿದ್ರು ಅದು ಫಲಿಸಿತು. ಸೊ ಅದೇ ರೀತಿಯಲ್ಲಿ ನಾವು ಪರಿಸ್ಥಿತಿಯನ್ನು ನೋಡಿ ಮಾತನಾಡಬಾರ್ದು. ಹೌದು, ನಾವು ದೇವರನ್ನು ನೋಡಿ ಮಾತನಾಡಬೇಕು. ಹೌದು. ಫಸ್ಟ್ ಇನ್ನೊಂದು ಆಧಾರ ವಚನ ಇದಕ್ಕೆ ನಾವು ನೋಡೋದಾದ್ರೆ, ಅರಣ್ಯಕಾಂಡದಲ್ಲಿ 6ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಇದು ದೇವರು ಮೋಶೆ ಹತ್ರ ಹೇಳ್ತಾರೆ. 24ನೇ ವಚನಕ್ಕೆ ಬರುವಾಗ, ಅಂದ್ರೆ 23ನೇ ವಚನದಾಗೆ ಹೀಗೆ ಹೇಳ್ತಾರೆ, ನೀನು ಆರೋನಿಗೆ ಅವನ ಮಕ್ಕಳಿಗೆ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲನ್ನು ಆಶೀರ್ವಿಸುವಾಗ ಈ ಪ್ರಕಾರ ಹೇಳ್ಬೇಕು, ಅವರಿಗೆ ಹೇಳ್ಬೇಕು. ಹೌದು, ಯೆಹೋವನು ನಿಮ್ಮನ್ನು ಆಶೀರ್ವಿಸಿ ಕಾಪಾಡಲಿ, ಯೆಹೋವನು ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಿ ನಿಮ್ಮ ಮೇಲೆ ದಯವಿಡಲಿ, ಯೆಹೋವನು ನಿಮ್ಮ ಮೇಲೆ ಕೃಪಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲ್ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವಿಸ್ತೇನೆ. ನೀವು ಹೀಗೆ ಹೇಳಿದ್ರೆ ನಾನು ಅದನ್ನು ಮಾಡ್ತೇನೆ. ಈಗಾಗಲೇ ನೀವು ಹೇಳಿದ ಹಾಗೆ ಅಜ್ಜಿ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಒಂದು ದಿವಸ ಅವನು ಸೇವಕನಾಗ್ತಾನೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮಕ್ಕಳ ಮೇಲೆ ಅಲ್ವಾ, ನೀವು ಹೇಳಿದ ಹಾಗೆ ಅವರ ಮೇಲೆ ಒಳ್ಳೆಯದನ್ನು ನಾವು ಮಾತಾಡುವಾಗ, ಈ ಮಕ್ಕಳು ದೇವರಿಗಾಗಿ ಬೆಳಿತಾರೆ, ಈ ಮಕ್ಕಳು ದೇವರ ಮಕ್ಕಳಾಗಿ ಇರ್ತಾರೆ ಅಂತ ಹೇಳಿ ಅದನ್ನು ನಾವು ಉಚ್ಚರಿಸುವಾಗ ಖಂಡಿತವಾಗಿಯೂ ಅದು ಫಲಿಸ್ತದೆ. ಅಂದರೆ ನಾವು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ನಮ್ಮ ಅಲ್ಲಿ ದೇವರ ಅಭಿಷೇಕವನ್ನು ಇಟ್ಟಿದ್ದಾರೆ. ಸೊ ಖಂಡಿತವಾಗಿಯೂ ನಾವು ಜೀವನದಲ್ಲಿ ನಾವು ಸುದಿನಗಳನ್ನು ನೋಡಬೇಕಾದ್ರೆ, 1 ಪೇತ್ರದಲ್ಲಿ ನಾವು ನೋಡ್ತೇವೆ, ನಾವು ಸುದಿನಗಳನ್ನು ನೋಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ನಮ್ಮ ನಾಲಿಗೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. 1 ಪೇತ್ರ 3ನೇ ಅಧ್ಯಾಯದ 10-11ನೇ ವಚನವನ್ನು ಓದಿಕೊಳ್ಳುವ. ಅಲ್ಲಿ ವಾಕ್ಯ ಹೇಳ್ತದೆ, 3ನೇ ಅಧ್ಯಾಯದ 10ನೇ ವಚನ, ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡೋದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತನ್ನ ತುಟಿಗಳನ್ನು ಬಿಗಿ ಹಿಡಿಯಲಿ ಎಂಬುದಾಗಿ. ಓಕೆ. ಸೊ ಯಾವಾಗ ನಾವು ನಮ್ಮ ಬಾಯಿಂದ ಯಾವುದೇ ಕೆಟ್ಟ ಮಾತು ಅಂದರೆ ಕೈಲಾಗದ ಮಾತುಗಳು, ಅಂಥ ಮಾತುಗಳನ್ನು ನಾವು ಮಾತನಾಡದೆ ಶುಭವಾದದನ್ನೇ, ಹಿತವಾದದನ್ನೇ ನಮ್ಮ ಜೀವಿತದ ಮೇಲೆಯೂ ಇತರರ ಜೀವಿತದ ಮೇಲೆಯೂ ನಾವು ಮಾತನಾಡುವಾಗ ಅದು ಫಲಿಸ್ತದೆ, ಅದನ್ನು ನಾವು ಕಾಣಲಿಕ್ಕೆ ಆಗ್ತೇವೆ. ಸೊ ಹೇಗೆ ಯಾಕೋಬದಲ್ಲಿ ಸ್ಟಿಯರಿಂಗ್ ಇದ್ದಾಗೆ ನಮ್ಮ ಜೀವಿತವನ್ನು ಗೈಡ್ ಮಾಡಿಕೊಂಡು ಹೋಗ್ಬೋದು. ಸೊ ಪ್ರೀತಿಯ ದೇವಜನರೇ, ಈ ಇದರಲ್ಲಿ ಅಷ್ಟೇ ನೀವು ಹೇಳಿದ್ರಲ್ಲ, ಯಾಕಂದ್ರೆ ಜೀವನದಲ್ಲಿ ನೀವು ಸುದಿನಗಳನ್ನು ನೋಡುವುದು. ಹೌದು, ಇದು ಹಿಂದಿಯಲ್ಲಿ ಅಚ್ಚೇ ದಿನ ಅಂತ ಹೇಳ್ತಾರೆ. ಹಾಗಾಗಿ ನಿಜವಾಗಿ ನಮಗೆ ಈ ಹೌದೌದು ಎಲ್ಲಿದೆ ಅಂತ ಹೇಳಿದ್ರೆ, ನಮಗೆ ಒಳ್ಳೆ ದಿನ ಈ ವಾಕ್ಯದಲ್ಲಿದೆ. ಈ ವಾಕ್ಯದಲ್ಲಿ ಇದೆ. ಇದು ಎಲ್ಲಿಂದ ಬರುವಂತದಲ್ಲ, ಎಲ್ಲಿಂದಲೂ ಬರುವಂತದಲ್ಲ. ದೇವರ ವಾಕ್ಯದಲ್ಲಿ ಈ ಭಾಗದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ನೀವು ಓದಿದನ್ನು ನಮಗೆ ಅದು ಅಚ್ಚೇ ದಿನ, ನಮಗೆ ಒಳ್ಳೆ ದಿನಗಳನ್ನು ನೋಡಿದೆ. ಖಂಡಿತ ಭಾಷೆ ಈ ವಾಕ್ಯಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಪ್ರಿಯರೇ ವೀಕ್ಷಕರೇ, ಖಂಡಿತವಾಗಿಯೂ ದೇವರು ನಮ್ಮ ಜೊತೆಯಲ್ಲಿ, ನಮ್ಮೆಲ್ಲರ ಜೊತೆಯಲ್ಲಿ ಇವತ್ತು ಮಾತಾಡಿದ್ದಾನೆ ಅಲ್ವಾ. ಯಾಕಂತ ಹೇಳಿದರೆ ಜೀವನ ಮರಣ ನಾಲಿಗೆ ವಶ. ಇವತ್ತು ಬಿಸ್ನೆಸ್ ಕುರಿತಿರ್ಬೋದು, ನಿಮ್ಮ ಮಕ್ಕಳ ಕುರಿತಿರ್ಬೋದು, ನಿಮ್ಮ ಆರೋಗ್ಯದ ಕುರಿತಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಸಕಾರಾತ್ಮಕವಾಗಿ ದೇವರ ವಾಕ್ಯವನ್ನು ಹಿಡಿದು ಮಾತಾಡಿ ದೊಡ್ಡ ಅದಕ್ಕೆ ಪ್ರತಿಫಲವನ್ನು ನೀವು ಕಾಣ್ತೀರಾ. ದೇವರ ವಾಕ್ಯವನ್ನು ಮಾತಾಡುವಾಗ ಒಂದು ಎನ್ವೈರ್ಮೆಂಟ್ ಆ ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ಹಾಗಾಗಿ ನೀವು ಇದನ್ನು ಹೇಳಿದರೆ ನಾನು ಅದನ್ನು ಮಾಡ್ತೇನೆ ಅಂತೇಳಿ ಹೇಳಿ ದೇವರು ಹೇಳ್ತಾರೆ. ಆದ್ದರಿಂದ ನಂಬಿಕೆಯಿಂದ ಮಾತಾಡಿ ಪ್ರಿಯರೇ, ನಂಬಿಕೆಯಿಂದ ಒಳ್ಳೆಯದನ್ನೇ ಮಾತಾಡಿ, ನಂಬಿಕೆಯಿಂದ ನಾವು ಒಳ್ಳೆಯದನ್ನೇ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ನಿನ್ನ ಮಕ್ಕಳ ನಾಲಿಗೆ ದೇವರೇ, ಹೌದು ಕತೆ, ಇವತ್ತು ಸೇವಕರು ಹೇಳಿದ ಹಾಗೆ ನಮ್ಮ ಬಾಯಿ ನಮಗೆ ಒಂದು ಪ್ರವಾದಿ ಇದ್ದ ಹಾಗೆ. ಆದ್ದರಿಂದ ಕರ್ತನೆಪ್ಪ, ಜೀವನ ಮರಣ ನಾಲಿಗೆ ವಶ, ವಚನ ಪ್ರಿಯರದನ್ನು ಅನುಭವಿಸುವರು. ಆದ್ದರಿಂದ ನಾಲಿಗೆಯಲ್ಲಿ ಬರುವಂಥ ಪ್ರತಿಯೊಂದು ವಚನಗಳು ಕೂಡ ದೇವರಪ್ಪ
ಅದು ಪರಲೋಕದಿಂದ ಬಂದಂಥ ಮಾತುಗಳಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಈ ವಚನಗಳ ಮೂಲಕ ಪ್ರತಿಯೊಬ್ಬೊಬ್ಬರು ಕೂಡ ದೇವರೇ ಅವರ ಕೌಟುಂಬಿಕ ಜೀವಿತ, ಅವರ ಮಕ್ಕಳು, ಅವರ ಮಕ್ಕಳ ಭವಿಷ್ಯತ್ತು, ಅವರ ಬಿಸ್ನೆಸ್, ಅವರ ಆತ್ಮಿಕ ಜೀವಿತ ಪ್ರತಿಯೊಂದು ಕೂಡ ಆಶೀರ್ವಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವು ತಂದೆ, ಆಮೇನ್, ಆಮೇನ್, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.